ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಅಗಸಿ ಚಟ್ನಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಅಗಸಿ ಚಟ್ನಿ ಮಾಡಕ್ಕೆ ಏನೇನು ಬೇಕಾಗ್ತೈತಿ ನೋಡೋಣ ಬರ್ರಿ. ಈಗ ಅಗಸಿ ಚಟ್ನಿ ಮಾಡಕ್ಕೆ 200 ಗ್ರಾಮನ ಅಗಸಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 10-15 ಕರಿಬೇವು ಎಲೆ ತೊಗೊಂಡಿದ್ದೀನಿ. ಒಂದು 2 ಚಮಚ ಎಣ್ಣೆ ಬೇಕು. ಆಮೇಲೆ ಅರಿಶಿನ ಒಂದು ಅರ್ಧ ಚಮಚ ಬೇಕು. ಉಪ್ಪು 1 ಚಮಚ ಬೇಕು. ಖಾರದ ಪುಡಿ 2 ಚಮಚ, ಜೀರಿಗೆ ಒಂದು 2 ಚಮಚ ತೊಗೊನು. ಆಮೇಲೆ ಬೆಳ್ಳುಳ್ಳಿ ಒಂದು 10-15 ಎಸೆವು ತೊಗೊನು. ಆಮೇಲೆ ಹುಂಚಿ ತೊಗೊನು. ಆಮೇಲೆ ಏನು ಮಾಡೋದಂದ್ರೆ ಖಜೂರ್ ಹಾಕೋನು. ಖಜೂರನು ಇದ್ರಾಗನು ಇದು ಇರ್ತದಲ್ಲ, ಕ್ಯಾಲ್ಸಿಯಮ್ ಐರನ್ ಎಲ್ಲ ಇರ್ತದಲ್ಲ, ಆರೋಗ್ಯಕ್ಕೆ ಚಲೋ ಅನ್ನೋಣ. ಖಜೂರ್ ಹಾಕೋಣ ಅಂದ್ರೆ ಅದೊಂಥರ ಬೇರೆ ಟೇಸ್ಟ್ ಕೊಡ್ತೈತಿ, ಚಲೋ ಅನ್ನಿಸ್ತೈತಿ. ಖಜೂರ್ ಹಾಕೊಳ್ಳೋನು ಬರ್ರಿ. ಈಗ ಹೆಂಗೆ ಮಾಡೋದಂತ ನೋಡೋಣ. ಅಗಸಿ ಚಟ್ನಿ ಎಲ್ಲ ಗ್ಯಾಸ್ ಹಚ್ಕೊಳ್ಳೋನು. ಈಗ ಸ್ವಲ್ಪ ಕಡಾಯಿ ಗರಂ ಆಗಲಿ. ವೀಕ್ಷಕರೇ, ಕಡಾಯಿ ಕಾದೈತಿ. ಈಗ ಇದ್ರಾಗ ಅಗಸಿ ಹಾಕೊಳ್ಳೋನು. ಈಗ ಹುರ್ಕೊಳ್ಳೋನು ಅಗಸಿನ. ಸ್ವಲ್ಪ ಕೆಂಪಾಗೋತಕ್ಕ ಒಂದು 5 ನಿಮಿಷ ಹುರಿಬೇಕು. ಮೀಡಿಯಮ್ ಹುರಿದಾಗ ಹುರ್ಕೋಬೇಕು. ಇದು ಅಗಸಿ ಏನೈತಿರಲ್ಲ, ಇದು ಆರೋಗ್ಯಕ್ಕೆ ಭಾಳ ಚಲೋ. ಏನಂದ್ರೆ ಇದ್ರಾಗ ಒಮೆಗಾ 3 ಇರೋದ್ರಿಂದ ಇದೆ ಹೃದಯಕ್ಕೂ ಮತ್ತು ಮೆದುಳಿಗೂ ಭಾಳ ಚಲೋ ಇದೆ. ಆಮೇಲೆ ಇದು ಕಫಾನ್ನ ಕರಗಿಸ್ತೈತಿ. ಕಫ ಅದು ಆಗಿತ್ತಂದ್ರೆ ಈ ಚಟ್ನಿ ತಿಂದ್ರೆ ಕಫ ಕರಗಿಸ್ತೈತಿ. ಇವು ಅಗಸಿ ಈಗ ಹುರಿದಾವು, ಇದನ್ನ ತೆಗೆದಿಡೋನು. ಮತ್ತೀಗ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವು ಹುರ್ಕೊಳ್ಳೋನು. ಈ ಬೆಳ್ಳುಳ್ಳಿ ಮತ್ತು ಕರಿಬೇವು ಒಂದು ಸ್ವಲ್ಪ ಎಣ್ಣೆಯಾಗಿ ಹುರ್ಕೊಂಡಿದ್ದೀನಿ. ಈಗ ಏನು ಮಾಡೋದಂದ್ರೆ ಎಲ್ಲ ಇದು ಮಿಕ್ಸ್ ಮಾಡಿ ಮಿಕ್ಸರ್ ಮಾಡ್ಕೊಳ್ಳೋದು. ವೀಕ್ಷಕರೇ, ಮಿಕ್ಸರ್ದಾಗ ಮೊದಲ ಅಗಸಿ ಹಾಕೊಳ್ಳೋನು, ಇವ ಹುರಿದದ್ದು. ಆಮೇಲೆ ಇದ್ರಾಗ ಒಂದು 2 ಚಮಚ ಜೀರಿಗೆ ಹಾಕೊಳ್ಳೋನು. ಆಮೇಲೆ ಖಾರದ ಪುಡಿ 2 ಚಮಚ ಹಾಕೊಳ್ಳೋನು. ಉಪ್ಪು 1 ಚಮಚ ಹಾಕೊಳ್ಳೋನು. ಅರಿಶಿನ ಒಂದು ಅರ್ಧ ಚಮಚ ಹಾಕೊಳ್ಳೋನು. ಹುಂಚಿ ಒಂದಿಷ್ಟು ಹಾಕೋಬೇಕಾ. ಆಮೇಲೆ ಖಜೂರ ಒಂದು 4 ಖಜೂರ್ ತೊಗೊಂಡಿದ್ದೀನಿ, ಖಜೂರ್ ಹಾಕೋಬೇಕಾ. ಆಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಾಗ ಹುರ್ಕೊಂಡಿದ್ದೀನಲ್ಲ, ಅದನ್ನ ಹಾಕೊಳ್ಳೋನು. ಈಗ ಇದನ್ನ ಎಲ್ಲ ಕೂಡಿ ಮಿಕ್ಸರ್ ಮಾಡೋನು ಬರ್ರಿ. ವೀಕ್ಷಕರೇ ನೋಡ್ರಿ, ಇಲ್ಲೇ ಈ ತರ ಚಟ್ನಿ ಇದಾಗಿರ್ಬೇಕು, ಮಿಕ್ಸರ್ ಆಗಿರ್ಬೇಕು ಸಣ್ಣ. ಈಗ ಇದನ್ನ ಒಂದು ಬೌಲ್ದಾಗ ತಕ್ಕೊಳ್ಳೋಣ. ವೀಕ್ಷಕರೇ, ಅಗಸಿ ಚಟ್ನಿ ಈಗ ರೆಡಿ ಆಗೈತಿ. ಇದು ಹೆಂಗಾಗೈತಿ ನೋಡೋಣ. ಈಗ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಮತ್ತು ಹುಣಸಿ, ಖಜೂರ ಹಾಕಿದೇವ್ರಲ್ಲ, ಭಾರಿ ಮಸ್ತ್ ಆಗೈತಿ. ಮತ್ತು ಇದು ಮಳೆಗಾಲದಾಗ ಅಂತ ಭಾಳ ಇದ್ರ ಉಪಯೋಗ ಭಾಳ ಆಗ್ತೈತಿ. ಯಾಕಂದರೆ ಇದು ಉಷ್ಣ ಇರೋದ್ರಿಂದ. ನೀವು ಇದನ್ನ ಮನ್ಯಾಗ ಮಾಡಿ ನೋಡ್ರಿ. ನನ್ನ ವಿಡಿಯೋ ಚಲೋ ಅನ್ನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.